ಅವರು ನೀವು ಹೆಂಗೆ ಕಲ್ತ್ರಿ, ಯಾರು ನಿಮಗೆ ಸಜೆಸ್ಟ್ ಮಾಡಿದ್ದು ಅಂತ ಕೂಡ ನನಗೆ ಕಮೆಂಟಲ್ಲಿ ಕೇಳಿದ್ರು. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾನ ವೀಡಿಯೋ. ಸೊ ಏನಪ್ಪ ಇವತ್ತು ಕಾರ್ ಮುಂದೆ ನಿಂತ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ. ಇದಕ್ಕೆ ತಮ್ಲೈನ್ ಆಲ್ರೆಡಿ ಗೊತ್ತಾಗಿರುತ್ತೆ. ಈ ವಿಡಿಯೋ ಆ್ಯಕ್ಚುಲಿ ಒಬ್ಬ ಸಬ್ಸ್ಕ್ರೈಬರ್ ರಿಕ್ವೆಸ್ಟ್ ಮೇಲೆ ಮಾಡ್ತಿರೋದು. ಆ್ಯಂಡ್ ಫಸ್ಟ್ ಆಫ್ ಆಲ್ ಮುಂಚೆನೇ ಹೇಳ್ಬಿಡ್ತೀನಿ, ಈ ವಿಡಿಯೋಲಿ ನಾನು ಎಷ್ಟು ಕರೆಕ್ಟಾಗಿ ಹೇಳ್ತೀನಿ, ಎಷ್ಟು ಇದು ಅಂತ ಗೊತ್ತಿಲ್ಲ. ಬಿಕಾಸ್ ನಾನು ಏನು ಎಕ್ಸ್ಪರ್ಟ್ ಡ್ರೈವರ್ ಅಲ್ಲ. 2 ಇಯರ್ಸ್ ಆಗಿದೆ ಅಷ್ಟೇ ನಾನು ಕಾರ್ ಕಲ್ತು. ಬಟ್ ಆಲ್ಮೋಸ್ಟ್ ಓಡಿಸಿದ್ದೀನಿ, ದೂರ ಎಲ್ಲ ಕಾರೆಲ್ಲ ಡ್ರೈವ್ ಮಾಡಿದ್ದೀನಿ. ಸೊ ಓಡಿಸಿದ್ದೀನಿ, ಅದೇನು ಪ್ರಾಬ್ಲಮ್ ಇಲ್ಲ, ಆದರೆ ಸಬ್ಸ್ಕ್ರೈಬರ್ ರಿಕ್ವೆಸ್ಟ್ ಮಾಡಿರೋದು ಏನಂದರೆ ಬೇರ್ ಫುಟ್ ಆ್ಯಂಡ್ ವಿತ್ ಫುಟ್ವೇರ್ ಡ್ರೈವಿಂಗ್ ಹೆಂಗೆ ಇರುತ್ತೆ, ನಿಮ್ಗೆ ಯಾಕೆ ಕಂಫರ್ಟು ಅಂತ ನನ್ನ ಕ್ವೆಶನ್ ಕೇಳಿದರು. ಆ್ಯಕ್ಚುಲಿ ಇವಾಗ ಸದ್ಯಕ್ಕೆ ನನಗೆ ಬೇರ್ ಫುಟ್ ಡ್ರೈವಿಂಗ್ಗೆ ಕಂಫರ್ಟ್ ಇರೋದು ಕೂಡ. ಆ್ಯಂಡ್ ನಾನು ಕಲಿಯೋಗೂ ಅಷ್ಟೇ ಬೇರ್ ಫುಟೇ ಕಲ್ತಿದ್ದು. ಅದಾದಮೇಲೆ ಅಪ್ಪ ಜೊತೆ ಎಲ್ಲ ಓಡಿಸ್ಬೇಕಾದ್ರೆ ವಿತ್ ಫುಟ್ವೇರ್ ಓಡಿಸಿದ್ದೀನಿ. ಬಟ್ ಸ್ಟಿಲ್ ಎನಿವೇ ಇವತ್ತು ಯಾವ ಥರ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಆ್ಯಕ್ಚುಲಿ ಹೆಂಗೆ ನಾನು ಕಲಿತೆ, ಹೆಂಗೆ ಓಡಿಸ್ತಿದ್ದೀನಿ. ಆ್ಯಂಡ್ ಯಾರು ನನಗೆ ರಿಕ್ವೆಸ್ಟ್ ಮಾಡಿದ್ದು, ಅವರು ತುಂಬ ಕಮೆಂಟ್ ಸೆಕ್ಷನಲ್ಲಿ ತುಂಬ ಕ್ವಶನ್ಸ್ ಕೇಳಿದ್ದಾರೆ. ಅದ್ರ ಕ್ಲಿಪ್ಪಿಂಗ್ಸ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದ್ರ ಜೊತೆ ಹೇಗೆ ಅವ್ರು ಕೇಳಿರೋ ಕ್ವಶನ್ಗೆಲ್ಲ ನಾನು ಡ್ರೈವ್ ಮೂಲಕ ಆನ್ಸರ್ ಮಾಡ್ತೀನಿ. ಸೊ ಬನ್ನಿ, ತಡ ಮಾಡಿದೆ, ಕಾರ್ ರೆಡಿ ಇದೆ, ಜಾಯ್ನ್ ಆಗಿ. ಸೊ ಇವಾಗ ಬೇರ್ ಫುಟ್ ನಾನು ತೋರಿಸ್ತೀನಿ ಆ್ಯಕ್ಚುಲಿ ಹೆಂಗೆ ಸೆನ್ಸ್ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರ ನಾನು ಬೇರ್ ಫುಟ್ ಓಡಿಸೋದು. ಸೊ ನೋಡಿ, ನಿಧಾನಕ್ಕೆ ಕ್ಲಚ್ ಬಿಡೋದು ನಿಮಗೆ ಬೇರ್ ಫುಟಲ್ಲಿ ಗೊತ್ತಾಗುತ್ತೆ. ಓಕೆನಾ? ಕಾರ್ ನೋಡಿ, ಇಷ್ಟೇ ನಾನು ಹಾಫ್ ಕ್ಲಚಲ್ಲಿದ್ದೀನಿ. ಬ್ರೇಕ್ ಫುಲ್ ಕ್ಲಚ್ ಬಿಟ್ಟು ಲೈಟಾಗಿ ಎಕ್ಸ್ಲೇಟರ್ ಕೊಡ್ತೀವಿ. ಬಟ್ ಫುಟ್ವೇರಲ್ಲಿ ಇದನ್ನೇ ನೀವು ಹಾಫ್ ಕ್ಲಚ್ ಗೊತ್ತಾಗಲ್ಲ. ಫುಲ್ ಕ್ಲಚ್ ಈ ಥರ ಫುಲ್ ಕ್ಲಚ್ ಬಿಟ್ಟರೆ ಗಾಡಿ ಆಫ್ ಆಗುತ್ತೆ. ಸೊ ಆ್ಯಕ್ಚುಲಿ ಫುಟ್ವೇರಲ್ಲಿ ಏನಾಗುತ್ತೆ ಅಂದರೆ, ಫುಟ್ವೇರಲ್ಲಿ ಇದ್ದಾಗ ಹಾಫ್ ಕ್ಲಚ್ ಐಡಿಯಾ ಬರಲ್ಲ. ನನಗಂತೂ ತುಂಬಾ ಕಷ್ಟ ಆಗುತ್ತೆ ಫುಟ್ವೇರಲ್ಲಿ ಇದ್ದಾಗ, ಟು ಬಿ ಆನೆಸ್ಟ್. ಯಾಕಂದರೆ ಇನ್ನೂ ಆ ಲೆವೆಲ್ಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಸೊ ಬೇರ್ ಫುಟ್ ಇದ್ದಾಗ ನನಗೆ ಹಾಫ್ ಕ್ಲಚ್ಚು ಫುಲ್ ಕ್ಲಚ್ದು ಐಡಿಯಾ ಬರುತ್ತೆ. ಸೊ ದಟ್ ಗಾಡಿ ಆಫ್ ಆಗಲ್ಲ, ಮಧ್ಯದಲ್ಲಿ ಎಲ್ಲಾದರೂ ಗಾಡಿ ಆಫ್ ಆಗೋದು ಅದಷ್ಟು ಪ್ರಾಬ್ಲಮ್ ಆಗಲ್ಲ. ಬಟ್ ಫುಟ್ವೇರಲ್ಲಿ ಐ ನೋ ಎಕ್ಸ್ಪೀರಿಯನ್ಸ್ ಇರೋರಿಗೆ ಅದು ಈಸಿನೇ. ಬಟ್ ನ್ಯೂ ಲರ್ನರ್ಸ್ಗೆ ನಾನು ಏನೇ ಇಷ್ಟಪಡ್ತೀನಿ ಅಂದರೆ, ದಯವಿಟ್ಟು ಬೇರ್ ಫುಟಲ್ಲೇ ಕಲೀರಿ. ಬಿಕಾಸ್ ಆ್ಯಸ್ ಯೂಶುವಲ್ ಕಾರ್ ಓಡಿಸೋಕೆ ಯಾರು ನೀವು ಸ್ಲಿಪ್ಪರ್ ಹಾಕಿದ್ದೀರಾ, ಸ್ಲಿಪ್ಪರ್ ಹಾಕಲ್ವಾ ಅಂತ ಯಾರೂ ನೋಡೋದಿಲ್ಲ. ಸೇಫ್ ಡ್ರೈವ್ ಇಂಪಾರ್ಟೆಂಟು. ಸೊ ದಯವಿಟ್ಟು ಬೇರ್ ಫುಟ್ಟಲ್ಲಿ ಟ್ರೈ ಮಾಡಿ, ಸೊ ದಟ್ ನಿಮ್ಗೆ ಅದು ವರ್ಕೌಟ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಏನಿಲ್ಲ, ಸಿಂಪಲ್ಲೇ ಬೇರ್ ಫುಟ್ವೇರ್ಗೆ ಏನು ಡಿಫ್ರೆನ್ಸ್ ಆಗುತ್ತೆ ಅಂದರೆ, ಮೇಯ್ನ್ ಅದೇ ಆಕ್ಸಿಲೇಟ್ರು, ಬ್ರೇಕು, ಕ್ಲಚ್ಚು, ಈ 3 ಡಿಫರ್ ಆಗುತ್ತೆ ಫುಟ್ವೇರ್ ಹಾಕಿದಾಗ. ಇನ್ನೊಂದು ಕ್ಲಚ್ ಬಿಟ್ಟರೆ ಗಾಡಿ ಆಫ್ ಆಗುತ್ತೆ. ಆ್ಯಂಡ್ ಬ್ರೇಕ್ ಓಲ್ಡಲ್ಲಿ ಹಿಡ್ದಿರಾ ಎಕ್ಸ್ಲೇಟರ್ ಕೊಟ್ಟರೆ ಜರ್ಕ್ ಹೊಡಿಯುತ್ತೆ ಗಾಡಿ. ಸೊ ಕಷ್ಟ ಆಗುತ್ತೆ ಟ್ರಾವೆಲಿಂಗ್ ಟೈಮಲ್ಲಿ. ಬ್ಯಾಕ್ ಸೈಡ್ ಗಾಡಿ ಬಂದರೆ ಅದೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ. ರಿಸ್ಕ್ ಬೇಡ ಅನ್ನೋದ್ರಿಂದ ಬೇರ್ ಫುಟ್ ಟ್ರೈ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ ಯಾರು ನನ್ನ ಕೇಳಿದ್ರೋ, ಅವರು ಪಾಪ ತುಂಬ ದಿನದಿಂದ ಕಮೆಂಟ್ ಆಗ್ತಿದ್ರು. ಆ್ಯಂಡ್ ಫಸ್ಟ್ ಆಫ್ ಆಲ್ ಐ ಆಮ್ ರಿಯಲಿ ಸಾರಿ, ತುಂಬ ಲೇಟಾಗಿ ಮಾಡಿದ್ದಕ್ಕೆ, ಡ್ಯೂ ಟು ಸಮ್ ಸರ್ಕಮ್ಸ್ಟೆನ್ಸಸ್ ನನಗೆ ಮಾಡೋಕ್ಕಾಗಲಿಲ್ಲ. ಬಟ್ ಇವಾಗ ಫೈನಲಿ ಮಾಡಿದ್ದೀನಿ. ನೀವು ಕೆಲವೊಂದು ಪ್ರಶ್ನೆ ಕೇಳಿದ್ರಿ, ಲೈಕ್ ಯಾವಾಗಲೂ ಬೇರ್ ಫುಟೇ ಓಡಿಸ್ತೀರಾ ಹೆಂಗೆ ಅಂತ. ನಾನು ಇಲ್ಲಿವರೆಗೂ ನಮ್ಮ ಊರಿಗೆ ಹೋಗಿರ್ಬೋದು, ತಿರುಪತಿಗೆಲ್ಲ ಹೋಗಿದ್ವಿ, ಅವಾಗೆಲ್ಲ ನಾನು ಡ್ರೈವ್ ಮಾಡಿದ್ದೀನಿ. ಬೆಟ್ಟಾಗೆಲ್ಲ ಡ್ರೈವ್ ಮಾಡಿಲ್ಲ, ಬಟ್ ಆನ್ ವೇ ಜರ್ನಿ ಎಲ್ಲ ಡ್ರೈವ್ ಮಾಡಿದ್ದೀನಿ ನಾನು. ಅಲ್ಲಿ ನಾನು ಬೇರ್ ಫುಟೇ ಓಡಿಸಿರೋದು. ಫುಟ್ವೇರು ಒಂದ್ಸತಿ ಊರಿಗೆ ಹೋದಾಗ ಮಾತ್ರ ಫುಟ್ವೇರ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೆ. ಆ್ಯಂಡ್ ಆ ಎಕ್ಸ್ಪೀರಿಯನ್ಸಲ್ಲಿ 2 ಸತಿ ಗಾಡಿ ಆಫ್ ಮಾಡಿದ್ದೀನಿ. ಸೊ ನಾನು ಸಜೆಸ್ಟ್ ಮಾಡಲ್ಲ ಫುಟ್ವೇರು. ಇಫ್ ಯು ಕಂಫರ್ಟಬಲ್ ಓಕೆ, ಕಂಫರ್ಟಬಲ್ ಇಲ್ಲ ಅಂದರೆ ದಯವಿಟ್ಟು ಬೇರ್ ಫುಟಲ್ಲೇ ಡ್ರೈವ್ ಮಾಡಿ. ಸೊ ಅವ್ರನ್ನ ಕೇಳಿದ ಪ್ರಶ್ನೆ, ಹೆಂಗಿಷ್ಟು ದೂರ ಡ್ರೈವ್ ಮಾಡಿದ್ದೀರಾ ಅಂತೆಲ್ಲ. ಆಲ್ಮೋಸ್ಟ್ ನಾನು 2 ಇಯರ್ಸ್ ಗಾಡಿ ಕಲ್ತಾಗ್ಲಿಂದಾನು ಸಿಕ್ಕಾಪಟ್ಟೆ ಓಡಿಸಿದ್ದೀನಿ ಗಾಡಿನ. ಬಿಕಾಸ್ ಯೂಶಲಿ ಅಪ್ಪ ಎಲ್ಲಾದ್ರೂ ಊರಿಗೆ ಹೋಗ್ಬೇಕಾದ್ರೂ ಅಷ್ಟೇ ಓಡಿಸು ಅಂತ ಕೊಟ್ಬಿಡ್ತಾರೆ. ನಾನು ಪ್ರೀವಿಯಸ್ ವ್ಲಾಗ್ ನನ್ನ ಅಕ್ಕ ಜೊತೆ ಹೋಗಿರೋದು ನೀವು ನೋಡಿರ್ಬೋದು. ಅದು ಬೆಂಗಳೂರಿಂದ ಕೋಲಾರವರೆಗೂ ಅಟಸ್ಟ್ರೆಚ್ ನಾನೇ ಗಾಡಿ ಓಡಿಸಿದ್ದೀನಿ. ಆ್ಯಂಡ್ ಒಗ್ನೇಕಲ್ ಫಾಲ್ಸ್ಗೆ ಹೋಗಿದ್ವಿ, ಅಲ್ಲಿ ಸ್ವಲ್ಪ ಹೊತ್ತು ನಾನೇ ಕಾರ್ ಓಡಿಸಿದ್ದೀನಿ. ಸೊ ಈ ಥರ ಹಾಫ್ ವೇ ಡಿಸ್ಟೆನ್ಸಲ್ಲಿ ಅಟ್ಲೀಸ್ಟ್ ಮಂತ್ರಾಲಯ ಹೋಗಿದ್ವಿ, ಅವಾಗಲೂ ನಾನೇ ಓಡಿಸಿದ್ದೀನಿ. ಸೊ ಆಲ್ಮೋಸ್ಟ್ ಟ್ರೈ ಮಾಡ್ತಿರ್ತೀನಿ, ಓಡಿಸ್ತಿರ್ತೀನಿ. ಐ ನೋ ಪರ್ಫೆಕ್ಟ್ ಅಲ್ಲ, ಮಿಸ್ಟೇಕ್ಸ್ ಮಾಡ್ತಿರ್ತೀನಿ ಅಂತ. ಬಟ್ ಐಮ್ ಓಕೆ, ಕಲ್ತಿದ್ದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ಇದಾಗಿತ್ತು. ಆ್ಯಂಡ್ ಅವ್ರು ಇನ್ನೊಂದು ಏನು ಕೇಳಿದ್ರು, ನನ್ನ ಫ್ರೆಂಡ್ಸ್ ಎಲ್ಲ ಯಾರು ಡ್ರೈವಿಂಗ್ ಕಲ್ತಿದ್ದಾರೆ ಅಂತ. ಆಲ್ಮೋಸ್ಟ್ ನನ್ನ ಫ್ರೆಂಡ್ ಸರ್ಕಲ್ಲಿ ನನ್ನ ಇನ್ನೊಬ್ಬ ಫ್ರೆಂಡ್ ಇದ್ದಾಳೆ, ಅವಳು ಗಾಡಿ ಕಲ್ತಿದ್ದಾಳೆ. ಅವಳು ಬೇರ್ ಫುಟೇ ಇಲ್ಲಿವರೆಗೂ ಓಡಿಸಿರೋದು. ಅವಳು ವಿತ್ ಫುಟ್ವೇರ್ ಅವಳು ರೆಕಮೆಂಡ್ ಮಾಡಲ್ಲ ಅನಿಸುತ್ತೆ. ಸೊ ಇದು ನಮ್ಮ ಸಜೆಷನ್ ಅಷ್ಟೇ ನಿಮಗೆ. ಆ್ಯಂಡ್ ಅಗೇನ್ ಮೆನ್ಷನ್ ಮಾಡ್ತಿದ್ದೀನಿ, ನಾವು ಎಕ್ಸ್ಪರ್ಟ್ ಡ್ರೈವರ್ಸ್ ಅಲ್ಲ ಇನ್ನು. ಜಸ್ಟ್ ಬಿಕಾಸ್ ಅವರು ಬ್ಯಾಕ್ ಟು ಬ್ಯಾಕ್ ಕೇಳ್ತಾನೆ ಇದ್ರು, ಇದ್ರ ಬಗ್ಗೆ ಮಾತಾಡಿ, ಇದ್ರ ಬಗ್ಗೆ ಹೇಳಿ ಆ್ಯಂಡ್ ತೋರಿಸಿ ಅಂತ ಹೇಳ್ತಾನೆ ಇದ್ರು. ಆದ್ದರಿಂದ ನಾನೊಂದು ವಿಡಿಯೋ ಮಾಡಿ ಫೈನಲಿ ಕಾರ್ ತೊಗೊಂಡು ಬಂದು ಟೈಮ್ ಆಯಿತು. ಸೊ ಇವಾಗ ಅದನ್ನು ಮಾಡ್ತಿದ್ದೀನಿ ನಾನು. ಆ್ಯಂಡ್ ಕೆಲವೊಂದು ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ದಾರೆ, ನಾನು ನಿಮಗೆ ತೋರಿಸ್ತೀನಿ. ಒಂದೇ ಒಂದು ನಿಮಿಷ ಪಾಸ್ ಮಾಡಿ. ಅವರು ನೀವು ಹೆಂಗೆ ಕಲ್ತ್ರಿ, ಯಾರು ನಿಮಗೆ ಸಜೆಸ್ಟ್ ಮಾಡಿದ್ದು ಅಂತ ಕೂಡ ನನಗೆ ಕಮೆಂಟಲ್ಲಿ ಕೇಳಿದ್ರು. ಆ್ಯಂಡ್ ನಾನು ನಿಮಗೆ ಕ್ಲಿಪ್ಪಿಂಗ್ ಶೇರ್ ಮಾಡಿದ್ದೀನಿ, ನೀವು ನೋಡ್ಬೋದು. ಸೊ ಯಾರು ನನಗೆ ಸಜೆಸ್ಟ್ ಮಾಡಿಲ್ಲ ಹಿಂಗೆ ಬೇರ್ ಫುಟ್ ಓಡಿಸಿ ಅದು ಅಂತ. ಇನ್ಫ್ಯಾಕ್ಟ್ ಯಾರು ನನಗೆ ಫುಟ್ವೇರ್ ಹಾಕೊಂಡು ಓಡಿಸಿ ಅಂತಲೂ ಸಜೆಸ್ಟ್ ಮಾಡಿಲ್ಲ. ಬಟ್ ನಾನು ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಸ್ಟಾರ್ಟಿಂಗಲ್ಲಿ
ಓಡಿಸ್ತಿದ್ದೆ, ಅಂದರೆ ವಿತ್ ಫುಟ್ವೇರ್ ಸ್ಟಾರ್ಟ್ ಮಾಡಿಬಿಟ್ಟೆ ನಾನು. ಸೊ ಅವ್ರು ಹೇಳಿದ್ರು, ಮೇಡಮ್ ನಿಮ್ಗೆ ಇನ್ನೂ ಇವಾಗ ಟ್ರೈನಿಂಗ್ ಕ್ಲಾಸಸ್ ನಡೀತಿದೆ, ಸೊ ನೀವು ವಿತೌಟ್ ಬೇರ್ ಫುಟ್ ಕಲೀರಿ, ಕ್ಲಚ್ಚು ಬ್ರೇಕ್ ಎಲ್ಲ ನಿಮಗೆ ಸೆನ್ಸ್ ಆಗಬೇಕು ಅಂತ ಅಂದರು. ಆ್ಯಂಡ್ ನೀವು ಅವ್ರ ಹತ್ರ ಕಂಟ್ರೋಲ್ ಇರುತ್ತೆ ನೀವು ಕಲಿಬೇಕಾದ್ರೆ, ಅದು ಯಾರ್ಯಾರು ಕಲಿತಿದಾರೋ ಅವ್ರಿಗೆ ಯೂಶಲಿ ಗೊತ್ತಿರುತ್ತೆ. ಬಟ್ ಎನಿವೆ ಅವರು ನನಗೆ ಆಮೇಲೆ ಹೇಳಿದ್ರು, ಬೇರ್ ಫುಟ್ಟಲ್ಲಿ ತುಂಬ ಚೆನ್ನಾಗಿ ಕಲ್ತ್ಬಿಡಿ ಫಸ್ಟು ನೀವು, ಅದಾದಮೇಲೆ ಫುಟ್ವೇರ್ ಜೊತೆ ಟ್ರೈ ಮಾಡಿ ಅಂತ. ನಾನು ಅಪ್ಪ ಜೊತೆ ಇನ್ಫ್ಯಾಕ್ಟ್ ಡ್ರೈವಿಂಗ್ ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆ ನನಗೆ ಕಾರ್ ಬಗ್ಗೆ ಎಲ್ಲ ಅಪ್ಪ ಹತ್ರ ತಿಳ್ಕೊತಿದ್ದೆ. ಇನ್ಫ್ಯಾಕ್ಟ್ ನಾನು ಮುಂದೆ ಕೂತ್ಕೋತಿದ್ದೆ. ಸೊ ಕಾರ್ ಬಗ್ಗೆ ಏನೇನು ಡೀಟೇಲ್, ಇದೇನು ಅದೇನು ಅಂತೆಲ್ಲ ಆಲ್ಮೋಸ್ಟ್ ಸ್ಟೇರಿಂಗ್ ಇರ್ಬೋದು, ಬೆಲ್ಟು, ಗೇರು, ಎಷ್ಟು ಗೇರ್ ಬರುತ್ತೆ ಕಾರಲ್ಲಿ, ಅದೆಲ್ಲ ತಿಳ್ಕೊಂಡಿದ್ದೆ. ಸೊ ದಟ್ ನಾನು ಡ್ರೈವಿಂಗ್ ಹೋದಾಗ ನಂಗೆ ಅದು ಈಸಿ ಆಯಿತು. ಆ್ಯಂಡ್ ಕಾರ್ ಅಲ್ಲಿ ನಾನು ಕಲ್ತಿದ್ದಕ್ಕಿಂತ ನಮ್ಮ ಅಪ್ಪ ಹತ್ರ ಕಲ್ತಿದ್ದೆ ಜಾಸ್ತಿ ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ತುಂಬ ಬೈಸ್ಕೊಂಡಿದ್ದೀನಿ ಕಾರ್ ಕಲಿಬೇಕಾದ್ರೆ. ಇನ್ಫ್ಯಾಕ್ಟ್ ಇವಾಗ ನೀವು ನೋಡ್ಬೋದು, ಈಗ ಬಂದಿರೋ ಈ ರೂಟಲ್ಲೇ ನಾನು ಆ್ಯಕ್ಚುಲಿ ಕಾರ್ ಕಲ್ತಿದ್ದು. ಇವಾಗ ಬಂದಿರೋ ರೂಟಲ್ಲಿ ಡೈಲಿ ಕಾರ್ ಕಲ್ತಾದ್ಮೇಲೆ ಡೈಲಿ ಸಂಜೆ 4 to 5 ಡ್ರೈವಿಂಗ್ ಕ್ಲಾಸ್ ನಂದು ನಮ್ಮ ಅಪ್ಪ ನಡೀತಿತ್ತು. ಸೊ ಅವಾಗಲೂ ನಾನು ಬೇರ್ ಫುಟಲ್ಲೇ ಓಡಿಸ್ತಿದ್ದೆ. ಅಪ್ಪ ಹೇಳಿದ್ರು ಎಷ್ಟೊಂದು ಸತಿ ಫುಟ್ವೇರ್ ಹಾಕೊಂಡು ಟ್ರೈ ಮಾಡು ಅಂತ. 1-2 ಸತಿ ಟ್ರೈ ಮಾಡಿದ್ದೀನಿ, ಬಟ್ ನಂಗೆ ಅಷ್ಟು ಕಂಫರ್ಟೇಬಲ್ ನಿಜವಾಗ್ಲೂ ಅಂತಿಲ್ಲ. ಸೊ ಏನೇ ಇರಲಿ ನಾನು ಬೇರ್ ಫುಟಲ್ಲೇ, ಶೂ ಆಗಿರ್ಬೋದು, ಸ್ಲಿಪ್ಪರ್ ಕೂಡ ನನಗೆ ಕಂಫರ್ಟ್ ಇಲ್ಲ. ಸೊ ಬೇರ್ ಫುಟ್ ಇಸ್ ಬೆಟರ್ ಅಂತ ನನ್ನ ರೆಕಮೆಂಡೇಶನು. ಸೊ ಇದನ್ನು ಅವ್ರು ಕೇಳಿದ್ದಾರೆ ಪ್ರೀವಿಯಸ್ ವ್ಲಾಗಲ್ಲಿ. ಅದಾದಮೇಲೆ ಅವ್ರಿಗೆ ಥ್ಯಾಂಕ್ಸ್ ಕೂಡ ಹೇಳಬೇಕು ನಾನು, ಬಿಕಾಸ್ ನಾನು ಯಾವುದೇ ವ್ಲಾಗ್ಸ್ ಆಗ್ತಿದ್ರು ಬ್ಯಾಕ್ ಟು ಬ್ಯಾಕ್ ಅವರು ಕೇಳ್ತಿದ್ರು. ಬಟ್ ಅದು ಸ್ವಲ್ಪ ಪ್ರೆಷರ್ ಆಗ್ತಿತ್ತು. ಬಟ್ ಎನಿವೆ ಅವರು ಅದ್ರ ಬಗ್ಗೆ ಎಷ್ಟು ಹೇಳಿದ್ರು ಅಂದರೆ, ಬೇರೆಯವ್ರಿಗೆ ಅದು ಇನ್ಫಾರ್ಮೇಟಿವ್ ಕಂಟೆಂಟ್ ಆಗುತ್ತೆ, ಬಿಗಿನರ್ಸ್ಗೆ ಹೆಲ್ಪ್ ಆಗುತ್ತೆ ಅಂತೆಲ್ಲ ಹೇಳಿದ್ರು. ಇನ್ಫ್ಯಾಕ್ಟ್ ನಾನು ಬಿಗಿನರ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೇನ್ಲಿ ಏನಂದರೆ, ನಮ್ಮ ಕಾರಲ್ಲಿ ಸೀಟು ತುಂಬ ಹಿಂದೆ ಇದೆ, ಅಡ್ಜಸ್ಟ್ಮೆಂಟು. ನೀವು ನೋಡಿದ್ರೆ ಬಿಡ್ತು ನಂಗೆ ಇಷ್ಟು ಗ್ಯಾಪಲ್ಲಿದೆ. ಬಟ್ ನಾನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಈ ಲೆವೆಲ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀನಿ. ನೀವು ನೋಡ್ಬೋದು ಇಷ್ಟೇ ಗ್ಯಾಪ್ ಇರುತ್ತೆ, ನಿಮ್ಗೆ ಇಲ್ಲಿ ಕ್ಲಚ್ಚು ಬ್ರೇಕ್ ಕೂಡ ಕಾಣಿಸ್ತಿಲ್ಲ, ಆ ಲೆವೆಲ್ಗಿದೆ. ಸೊ ನಾನು ಇಷ್ಟು ಹತ್ರನೇ ಇಟ್ಕೋತೀನಿ, ಸೊ ದಟ್ ನನಗೆ ಕಂಫರ್ಟ್ ಇರುತ್ತೆ ಅಂತ. ಇನ್ನೊಂದು ಚೂರು ಫ್ಲೆಕ್ಸ್ ಮಾಡ್ಕೋಬೇಕಂದ್ರೆ ಒಂದಿಷ್ಟು ಈ ಲೆಂತಲ್ಲಿ ಅಷ್ಟೇ ನನಗೆ ಕಾರ್ ಡ್ರೈವಿಂಗ್ ಕೂಡ ಅಷ್ಟೇ ಕಂಫರ್ಟಬಲ್ ಆಗಿರುತ್ತೆ. ತುಂಬ ಹಿಂದೆ ಎಲ್ಲ ಹಾಕೊಂಡ್ರೆ ಹಿಂಗೆ ಸ್ಲ್ಯಾಂಟಾಗಿ ಗಾಡಿ ಓಡಿಸೋದು ಕಷ್ಟ. ಆ್ಯಂಡ್ ನಿಮಗೆ ಮುಂದೆನೂ ಅಷ್ಟೇ ವ್ಯೂ ಕೂಡ ಕರೆಕ್ಟಾಗಿರಬೇಕು. ಆ್ಯಂಡ್ ಪ್ಲೀಸ್ ಮೇಕ್ ಶ್ಯೂರ್ ನೀವು ಡ್ರೈವ್ ಮಾಡುವಾಗ ಸೀಟ್ ಬೆಲ್ಟ್ ಹಾಕೋತೀರಾ ಅಂತ. ಆ್ಯಂಡ್ ವ್ಯೂ ಮಿರರ್ಸು ಅಷ್ಟೇ, ರೈಟ್ ಸೈಡ್, ಲೆಫ್ಟ್ ಸೈಡ್, ಬ್ಯಾಕ್ ವ್ಯೂ ಮಿರರ್ಸ್ ಯಾರ್ಯಾರು ಡ್ರೈವಿಂಗ್ ಮಾಡ್ತಿರ್ತಾರೋ ಅವ್ರ ಅಡ್ಜಸ್ಟ್ಮೆಂಟ್ ಪ್ರಕಾರ ಇಟ್ಕೊಂಡಿರ್ತಾರೆ. ಸೊ ನೀವು ಕಾರ್ ಹತ್ತಿದ ತಕ್ಷಣ ನಿಮ್ಮ ಅಡ್ಜಸ್ಟ್ಮೆಂಟ್ಗೆ ನೀವು ಹೆಂಗೆ ಬೇಕೋ ಹಂಗೆ ಸೆಟ್ ಮಾಡ್ಕೊಂಡು ಆಮೇಲೆ ಕೂತ್ಕೊಳ್ಳಿ. ಆ್ಯಂಡ್ ಕಾರು ಸೊ ಟ್ಯುಟೋರಿಯಲ್ ಬಗ್ಗೆ ಕೇಳಿದ್ದಾರೆ. ಫಸ್ಟ್ ಬೇರ್ ಫುಟ್ ಬಗ್ಗೆ ಕೇಳಿದ್ರು, ಆಮೇಲೆ ಟ್ಯುಟೋರಿಯಲ್ ಮಾಡಿ ಅಂತ ಕೂಡ ಬ್ಲಾಗ್ ಹಾಕಿದ್ದಾರೆ. ಆ್ಯಂಡ್ ಸೊ ನಾನೇನು ಮಾಡಿ ಜಸ್ಟ್ ಕೊಡ್ತೀನಿ ಅಷ್ಟೇ, ಗಾಡಿ ಹೆಂಗೆ ಸ್ಟಾರ್ಟ್ ಮಾಡ್ಬೋದು, ಹೆಂಗೆ ಮೂವ್ ಮಾಡ್ಬೋದು ಅಂತ. ನಾನು ಏನು ಕಲ್ತಿದ್ದೀನೋ ಅದನ್ನ ಅಷ್ಟೇ ನಾನು ನಿಮ್ಗೆ ಹೇಳ್ತೀನಿ. ಅದ್ರಲ್ಲಿ ಏನಾದರೂ ದಯವಿಟ್ಟು ತಪ್ಪಿರೋದನ್ನ ಕಮೆಂಟಲ್ಲಿ ನನಗೆ ತಿಳಿಸಿ, ಇದು ಹಿಂಗಲ್ಲ ಹಂಗೆ ಅಂತ ಹೇಳಿದ್ರು ಕೂಡ ನಾನು ಅದನ್ನು ತಿದ್ಕೋತೀನಿ. ಬಟ್ ನನಗೆ ಏನು ಗೊತ್ತಿದೆ ಅದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಹ್ಯಾಂಡ್ ಬ್ರೇಕ್ ರಿಲೀಸ್ ಮಾಡಿದ್ಮೇಲೆ ನೋಡಿ ಕಾರ್ ಮೂವ್ ಆಯಿತು. ಸೊ ಕಾರ್ ಸಡನ್ನಾಗಿ ಹಂಗೆ ಮೂವ್ ಆಗಬಾರ್ದು ಅಂದರೆ ಬ್ರೇಕ್ ಇಟ್ಕೊಳ್ಳಿ. ಸೊ ಫಸ್ಟ್ ಆಮೇಲೆ ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ನೀವು ಫುಲ್ ಕ್ಲಚ್ ಹಿಡಿದು ಕೀ ಆನ್ ಮಾಡಬೇಕಾಗುತ್ತೆ. ಆಮೇಲೆ ಹ್ಯಾಂಡ್ ಬ್ರೇಕ್ ತೆಗಿಬೇಕು. ಫಸ್ಟ್ ಗೇರ್ ಹಾಕಿದ್ರೆ ಆ್ಯಸ್ ಯೂಶುವಲ್ ಕಾರ್ ಮೂವ್ ಆಗುತ್ತೆ. ಎಲ್ಲ ಕಾರಲ್ಲೂ 6 ಬ್ರೇಕ್ಸ್ ಇರಲ್ಲ, 6 ಗೇರ್ ಇರಲ್ಲ, 5 ಗೇರ್ ಅಷ್ಟೇ ಇರುತ್ತೆ, ಒಂದು ರಿವರ್ಸ್ ಗೇರ್ ಇರುತ್ತೆ. ನಮ್ಮ ಕಾರಲ್ಲಿ ನೀವಿಲ್ಲಿ ನೋಡಿದ್ರೆ ಫಸ್ಟ್ ಗೇರ್ ಇದು ಸೆಕೆಂಡ್ ಗೇರ್, ತಿರ್ಗಾ ಬ್ಯಾಕ್ ಹೋಗಿ ಸ್ವಲ್ಪ ರೈಟ್, 3rd ಗೇರ್, ಮತ್ತು 4th ಗೇರ್, ತಿರ್ಗಾ ಇವಾಗ ಫುಲ್ ರೈಟಿಗೆ ಸ್ಲ್ಯಾಂಡ್ ಮಾಡಿದ್ರೆ 5th, ತಿರ್ಗಾ 6th. ಸೊ 6 ಗೇರ್ಸ್ ಹಿಂಗಿದೆ. ರಿವರ್ಸ್ ಗೇರ್ ಹೋಗ್ಬೇಕಂದ್ರೆ ಫುಲ್ ಅಪ್ ಮಾಡಿ ರಿವರ್ಸ್ ಹೋಗಬೇಕು. ಆ್ಯಂಡ್ ನಮ್ಗೆ ಇಲ್ಲಿ ಕ್ಯಾಮ್ರಾ ಕೂಡ ಬರುತ್ತೆ. ಸೊ ದಟ್ ಇದು ಸೇಫ್ಟಿ ಏನಂದರೆ ನಮಗೆ ಬ್ಯಾಕ್ ವ್ಯೂ ಸಿಗುತ್ತೆ. ಸೊ ದಟ್ ಸೇಫಾಗಿ ನೀವು ಬ್ಯಾಕ್ ಗೇರ್ ಹಾಕಿದಾಗ ಇದು ಬರುತ್ತೆ. ಸೊ ಅದು ಬಿಟ್ಟರೆ 6 ಗೇರ್ಸ್. ಸೊ ಇನ್ಕ್ಲೂಡಿಂಗ್ ರಿವರ್ಸ್ ಸೇರಿ 7 ಗೇರ್ಸ್. ಬಟ್ ಎಲ್ಲ ಆಲ್ಮೋಸ್ಟ್ 5 ಸೀಟರ್ಸಲ್ಲೆಲ್ಲ 6 ಗೇರ್ ಇರುತ್ತೆ. ಸೊ ನೋಡ್ಕೊಂಡು ಅದೆಲ್ಲ ನಿಮ್ಗೆ ಆ್ಯಸ್ ಯೂಶುವಲ್ ಕಾರ್ ಓಡಿಸ್ತಾ ಗೊತ್ತಾಗುತ್ತೆ. ಸೊ ಇಷ್ಟೇ ಸ್ಟಾರ್ಟಿಂಗ್ ಬೇಸಿಕ್ಸ್. ಆ್ಯಂಡ್ ಎಲ್ಲರೂ ಅಷ್ಟೇ, ಸ್ಟಾರ್ಟಿಂಗಲ್ಲಿ ಯಾರೂ ಪರ್ಫೆಕ್ಟ್ ಅಲ್ಲ, ಹೋಗ್ತಾ ಎಲ್ಲರೂ ಕಲಿತಾರೆ. ಸೊ ಆದಷ್ಟು ನೀವು ಕಲ್ತ ಮೇಲೆ ಕಾರ್ ಓಡ್ಸೋಕ್ಕೆ ಟ್ರೈ ಮಾಡ್ತೀರಿ. ಮಿಸ್ಟೇಕ್ ಆದರೂ ಪರವಾಗಿಲ್ಲ, ಯಾರೇನಂದ್ರೂ ಚಿಂತೆ ಇಲ್ಲ. ಅಟ್ ದ ಎಂಡ್ ಆಫ್ ದ ಡೇ ನೀವು ಕಲಿಯೋದು ಇಂಪಾರ್ಟೆಂಟು. ಸೊ ಕಲಿತಾ ಇರಿ. ಆ್ಯಂಡ್ ಇದು ಒಂದು ಸ್ಮಾಲ್ ಟ್ಯುಟೋರಿಯಲ್ ಅಷ್ಟೇ. ಅಯ್ಯೋ, ನಾನು ಅವರಲ್ಲಿ ಪ್ರೆಸ್ ಮಾಡಿಬಿಟ್ಟಿದ್ದೀನಿ ಜೋಶಲ್ಲಿ. ಸೊ ಸ್ವಲ್ಪ ನಾನು ಕಾರ್ ಓಡಿಸ್ತಿರೋ ಕ್ಲಿಪ್ಪಿಂಗ್ಸ್ ಕೂಡ ನಾನು ನಿಮಗೆ ಆ್ಯಡ್ ಮಾಡಿ ತೋರಿಸ್ತೀನಿ. ಐ ಹೋಪ್ ನಿಮ್ಗೆ ಅದು ಇಷ್ಟ ಆಗ್ಬೋದೇನೋ. ಇನ್ಫ್ಯಾಕ್ಟ್ ಖಾಲಿ ರೋಡಿಗೆ ಇವತ್ತು ಬಂದಿದ್ದೀನಿ, ಯಾಕಂದರೆ ಇದೆಲ್ಲ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ಬೇಕಂದ್ರೆ ಸ್ವಲ್ಪ ಖಾಲಿ ರೋಡ್ ಇರಲಿ ಅಂತ. ಅದು ಬಿಟ್ಟರೆ ಟ್ರಾಫಿಕಲ್ಲೆಲ್ಲ ಓಡಿಸಿದ್ದೀನಿ. ಆ್ಯಂಡ್ ನಿಮಗೆ ಮುಂದೆ ಬರ್ತಾ ವ್ಲಾಗ್ಸ್ ಎಲ್ಲ ಗೊತ್ತಾಗುತ್ತೆ. ಸೊ ನೋ ವರೀಸ್. ಸೊ ನಾನು ಕಾರ್ ಓಡಿಸೋದನ್ನ ಸ್ವಲ್ಪ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ. ಸೊ ನಾನು ಅದೇನೋ ಬರಬೇಕಾದ್ರೆ ಫುಟ್ವೇರ್ ಹಾಕ್ಕೊಂಡು ಡ್ರೈವ್ ಮಾಡಿದೆ. ಇನ್ಫ್ಯಾಕ್ಟ್ ಅದು ಬೇಕಂತ ಮಾಡಲಿಲ್ಲ, ಬಟ್ ಅನ್ಫಾರ್ಚುನೇಟ್ಲಿ ಆಯಿತು. ಬಟ್ ಇರಲಿ, ನಿಮಗೂ ಅದ್ರಲ್ಲಿ ಗೊತ್ತಾಗುತ್ತೆ ಬೇರ್ ಫುಟ್ಗೆ ಮತ್ತು ಫುಟ್ವೇರ್ಗೆ ಡಿಫ್ರೆನ್ಸ್ ಏನು ಅಂತ. ಸೊ ನೀವು ಇಲ್ಲಿ ನೋಡ್ಬೋದು, ನಾನು ವಾಪಸ್ ಬರ್ತಾ ಟ್ರಾಫಿಕಲ್ಲೇ ಫುಟ್ವೇರ್ ಹಾಕ್ಕೊಂಡು ಕೂಡ ಡ್ರೈವ್ ಮಾಡಿದ್ದೀನಿ. ಬಟ್ ಬೆಸ್ಟ್ ರೆಕಮೆಂಡೇಷನ್ ಈಸ್ ಬೇರ್ ಫುಟಲ್ಲೇ ಡ್ರೈವ್ ಮಾಡಿ ಅಂತ, ಅಂಟಿಲ್ ಯು ಬಿಕಮ್ ಪರ್ಫೆಕ್ಟ್ ಅಷ್ಟೇ. ಐ ಹೋಪ್ ನೋಡಿದ್ದೀರಾ ನೀವೆರಡನ್ನೂ ಅಂತ.
ಸೊ ನೀವು ಇಷ್ಟೊತ್ತು ನೋಡಿದ್ವಿ ವ್ಲಾಗ್ ಹೆಂಗಿತ್ತು ಏನು ಅಂತ. ಸೊ ಇದೇ ಒಂದು ಸ್ಮಾಲ್ ಟ್ಯುಟೋರಿಯಲ್, ಡ್ರೈವಿಂಗ್ ಟ್ಯುಟೋರಿಯಲ್ ಅಥವಾ ಬೇರ್ ಫುಟ್ ನೀವು ಏನು ಅಂದ್ಕೊಂಡ್ರೆ ಅದು ಅಂತ ಹೇಳ್ಬೋದು, ಅಥವಾ ಆನ್ ಡಿಮ್ಯಾಂಡ್ ಆಫ್ ದಿ ಸಬ್ಸ್ಕ್ರೈಬರ್. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹೋಪ್ಸೋ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇರ್ತೀನಿ. ಆ್ಯಂಡ್ ಮರಿದೆ ಗಾನವಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇದೇ ಥರ ಯಾರ್ಯಾರು ಏನೇನು ಕೇಳ್ತೀರಾ ಖಂಡಿತವಾಗ್ಲೂ ವಿಡಿಯೋನ ಮಾಡೇ ಮಾಡ್ತೀನಿ. ಫ್ಯಾಮಿಲಿ ಕಡೆ ನಾನು ಸಪೋರ್ಟ್ ಇರೋದ್ರಿಂದ ಮಾಡೇ ಮಾಡ್ತೀನಿ. ಸೊ ಆದಷ್ಟು ವಿಡಿಯೋಗೆ ಕಮೆಂಟ್ ಮಾಡಿ ನಿಮ್ಗೆ ಅನಿಸಿಕೆ ಏನು ಅಂತ, ನೆಕ್ಸ್ಟ್ ಯಾವ ಥರ ವ್ಲಾಗ್ ಬೇಕು ಅಂತ ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ನಾನು ಲಾಸ್ಟ್ ವ್ಲಾಗಲ್ಲೇ ಕೇಳಿದೆ ಹೋಮ್ ಟೂರ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಎಷ್ಟು ಕಮೆಂಟ್ಸ್ ಬರುತ್ತೋ ಅದ್ರ ಮೂಲಕ ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಎನಿವೆ, ಥ್ಯಾಂಕ್ ಯು ಸೋ ಮಚ್, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬೈ ಬಾಯ್.